ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷಮ. ನಮಸ್ಕಾರ ವೀಕ್ಷಕರೇ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬ ಬಂತು ಅಂದರೆ ಸಾಕು ಎಲ್ಲೆಡೆ ಸಂಭ್ರಮ ಮನೆ ಮಾಡಿರುತ್ತೆ. ಆದರೆ ಈ ಒಂದು ಹಬ್ಬ ಬಂದ ಸಂದರ್ಭದಲ್ಲಿ ಹಾಡು ಕುಣಿತದ ಮೇಳೈತ ಜಾಸ್ತಿ. ಆದರೆ ಇವತ್ತು ನಾವು ಹರಿಕಥೆಯ ಮೂಲಕ ಗಣಪನ ಮಹಿಮೆಯನ್ನು ತಿಳಿಬಹುದು. ಇದೇ ಈ ಹೊತ್ತಿನ ವಿಶೇಷ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ. ಈಗಾಗಲೇ ಹೇಳಿದಂತೆ ವೀಕ್ಷಕರೇ, ಹರಿಕಥೆಯ ಮೂಲಕ ನಾವು ಗಣಪನ ಮಹಿಮೆಯನ್ನು ತಿಳ್ಕೊಳ್ಬೋದು. ಇವತ್ತು ನಮ್ಮೊಂದಿಗೆ ಬಾಲ ಪ್ರತಿಭೆಯಾದಂತಹ ಶ್ರೀಲಲಿತಾ ಮತ್ತು ತಂಡ ಇದೆ. ಹರಿಕಥೆಯ ಮೂಲಕ ಗಣಪನ ಒಂದು ಮಹಿಮೆಯನ್ನು ತಿಳ್ಕೊಳ್ಳೋಣ. ಗಣಪನಿಂದ ಸ್ಥಾಪನೆಯಾದಂತಹ ಗೋಕರ್ಣವನ್ನ ಭೂಕೈಲಾಸ ಎನಿಸಿದ ಗಣಪನ ಮಹಿಮೆ ಅಪಾರ. ಇದನ್ನ ತಿಳಿಸ್ಕೊಡ್ತಾರೆ ಇವತ್ತು ಶ್ರೀಲಲಿತಾ ಅವರು ತಮ್ಮ ಹರಿಕಥೆಯ ಮೂಲಕ. ಶ್ರೀಲಲಿತಾ, ತಿಳಿಸ್ಕೊಡಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು. ವಿನಾಯಕ ನೀನು ವಿನಾ ಕಾಲದಲ್ಲಿ ಸಕಲೋಕವಲ್ಲಭನಾಗಿರ್ತಕ್ಕಂತಹ ಪರಮಾತ್ಮನ ಕರುಣೆಯನ್ನು ಬೇಡುತ್ತಾ ಎಲ್ಲ ಗುರು ಹಿರಿಯರಿಗೂ ವಂದಿಸುತ್ತಾ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಶುಭ ಕೋರುತ್ತಾ ಜೈ ಗಣೇಶ ಎಂಬ ಹರಿಕಥೆಯನ್ನ ಕೇಳಿ ನಾವೆಲ್ಲರೂ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷಮ. ದಶಾನನಾಗಿರ್ತಕ್ಕಂಥ ರಾವಣ ಈತನ ತಾಯಿ ಆಗಿರ್ತಕ್ಕಂಥ ಕೈಕಸಿಯು ತಾನು ತನ್ನ ಮಗನು ದಿಗ್ವಿಜಯಕ್ಕೆ ಹೊರಟಿರುವ ಸಂದರ್ಭವನ್ನು ನೋಡಿ ತನ್ನ ಮಗನ ಅಭ್ಯುದಯವನ್ನು ಕೋರಿ ಸಮುದ್ರ ತೀರದಲ್ಲಿ ಕೈಕಸಲಿಂಗ ಅಂದರೆ ಮರಳಿನ ಲಿಂಗವನ್ನು ಮಾಡಿ ಶಿವನನ್ನು ಕುರಿತು ಘೋರವಾದ ತಪವನ್ನು ಆಚರಿಸುತ್ತಿದ್ದಾಳೆ. ಗಾಳಿ ಮಳೆಗಳಿಗೆ ಹೆದರದೆ, ಹುಡುಗು ಚಿರುಗಳಿಗೆ ಬೆದರದೆ, ಅಂಜದೆ ಅಲುಗದೆ ಘೋರವಾದ ತಪವನ್ನು ಆಚರಿಸುತ್ತಿದ್ದರೆ ಈ ತಪಸ್ಸಿನ ಭಕ್ತಿ ಶಿವನಿಗೆ ಮುಟ್ಟಿದೆಯಂತೆ. ತಾನು ಕೈಲಾಸದಲ್ಲಿ ಪಾರ್ವತೀ ದೇವಿಯಿಂದ ಒಡಗೂಡಿ ಕುಳಿತಿದ್ದರೂ ಸಹ ತಾನು ಈಕೆಯ ಭಕ್ತಿಗೆ ವಶನಾಗಿ ಮಿಸುನಗೆಯ ನಕ್ಕ. ಆಗ ಪಾರ್ವತಿ ಕೇಳ್ತಾಳೆ, ಸ್ವಾಮಿ ತಮ್ಮ ಈ ನಗುವಿಗೆ ಕಾರಣವೇನು? ದೇವಿ, ನನ್ನ ಭಕ್ತಳಾದ ಕೈಕಸಿಯು ಭಕ್ತಿಯಿಂದ ನನ್ನನ್ನು ಆರಾಧಿಸುತ್ತಿದ್ದರೆ ಈಕೆಯ ಭಕ್ತಿಗೆ ನಾನು ವಶನಾಗಿ ಮಿಸುನಗೆ ನಕ್ಕೆ. ಆಗ ಪಕ್ಕದಲ್ಲಿದ್ದ ದೇವತೆಗಳೆಲ್ಲ ನೋಡಿದ್ರು, ಏನಿದು, ನಾವು ದೇವರುಗಳಾಗಿದ್ದರೂ ಸಹ ಈಕೆಯ ಭಕ್ತಿಗೆ ವಶಲಾಗಲಿಲ್ಲವಲ್ಲ. ಇಲ್ಲ, ನಾವು ಈಕೆಯ ತಪವನ್ನು ಭಂಗ ಮಾಡಲೇಬೇಕು ಎಂದು ಸಮುದ್ರರಾಜನ ಬೇಡಿದರಂತೆ. ಎಲ್ಲವೋ ಸಮುದ್ರರಾಜ, ದೊಡ್ಡದಾದ ಅಲೆಯನ್ನು ಬೀಸಿ ಆ ಪ್ರಸಾದ ನಮಗೆ ಬೇಕು ಎಂದು ಕೊಚ್ಚಿ ಹೇಳುತ್ತಾ ಆಗ ದೇವತೆಗಳ ಮಾತಿನಂತೆ ಸಮುದ್ರರಾಜ ತಾನು ಬಂದು ತನ್ನ ಕೈಯನ್ನು ಹೀಗಂದನಂತೆ ದೊಡ್ಡದಾದ ಅಲೆಯೊಂದು ಬರುತ್ತಿದೆ. ಪಕ್ಕದಲ್ಲಿದ್ದ ಸಖೀರೆಲ್ಲರೂ ಬೀಳುತ್ತಿದ್ದಾರೆ. ಅಮ್ಮ ಕೈಕಸಾರಾಣಿ, ಅಲ್ಲಿ ನೋಡಿ, ಎಚ್ಚರರಾಗಿ ಅನ್ನುತ್ತಿದ್ದರೆ ಯಾವ ಅಡಚಣೆಗೆ ಅವಕಾಶವಿಲ್ಲದೆ ಘೋರ ತಪವನ್ನು ಆಚರಿಸುತ್ತಿದ್ದಾಳೆ. ಆಗ ಆ ದೊಡ್ಡದಾದ ಅಲೆಯನ್ನು ಬಂದು ಎಲ್ಲವನ್ನು ಕೊಚ್ಚಿ ಹೋಯಿತು. ಸ್ವಲ್ಪ ಹೊತ್ತಿನ ನಂತರ ಈಕೆ ಕಣ್ಬಿಟ್ಟು ನೋಡ್ತಾಳೆ. ಲಿಂಗವಿಲ್ಲ,
ಪ್ರಸಾದವಿಲ್ಲ. ಏನಾಯ್ತು ಸಖಿ? ಅಮ್ಮ, ದೊಡ್ಡದಾದ ಅಲೆಯೊಂದು ಬಂದು ಎಲ್ಲವನ್ನು ಕೊಚ್ಚಿ ಹೋಯಿತು. ಆಗೀಕೆ ಹೇಳ್ತಾಳೆ, ನಿಜ, ಶಿವನಿಗೆ ಬೇಡವಾದರೆ ನಾನು ಈ ಜಗತ್ತಿನಲ್ಲಿ ಬಾಳಬಾರದು. ಶಿವನ ಸಂಕಲ್ಪದಿಂದಲೇ ಈ ಎಲ್ಲವೂ ಈ ಜಗತ್ತಿನಲ್ಲಿ ನಡೆಯುತ್ತಿದೆ ಅಂದ ಮೇಲೆ ಆ ಶಿವನಿಗೆ ಬೇಡವಾದ ನಾನು ಈ ಜಗತ್ತಿನಲ್ಲಿ ಬಾಳಬಾರದು ಎಂದು ಉಪವಾಸ ವ್ರತವನ್ನು ಆಚರಿಸುತ್ತಿದ್ದಾಳೆ. ದಿಗ್ವಿಜಯಕ್ಕೆ ಹೊರಟಿದ್ದ ರಾವಣೇಶ್ವರ ಹಿಂತಿರುಗಿ ಬಂದ. ಆಗ ಪರಾಕ್ಕನ್ನು ಕೂಗುವ ಜನಗಳು ಹೇಳುತ್ತಿದ್ದಾರೆ, ರಾಜಾದಿರಾಜ, ದಶಾನನ, ದಾನವೇಂದ್ರ, ನಿರ್ಜನ ಮನೋಲ್ಲಾಸ ಗುಣಸಾಂದ್ರ, ದಶಾನನ, ವಶೀಕೃತ ಚತುರಾನನ, ರಾವಣ ಸಾರ್ವಭೌಮ ಪರಾಕ್. ರಾವಣ ಹಿಂದಿರುಗಿ ಬಂದಿದ್ದೆ ಮೊದಲೋಡಿ ಬಂದು ಅರಮನೆಯಲ್ಲಿರುವ ತನ್ನ ತಾಯಿ ಪಾದಕ್ಕೆ ನಮಸ್ಕರಿಸಿದ. ಆಗ ಈಕೆ ತನ್ನ ಕಂಬನಿಯಿಂದ ತುಂಬಿರುವ ಕಣ್ಗಳನ್ನು ಮುಚ್ಚಿದಳಂತೆ. ಮುಚ್ಚಿದರೆ ಆ ರಾವಣನ ಮೇಲೆ ಒಂದೆರಡು ಹನಿ ಬಿತ್ತು. ಆಗಿದ್ದ, ಅಮ್ಮ, ನಿನ್ನ ಕಣ್ಣಲ್ಲಿ ಕಣ್ಣೀರೆ. ಅಮ್ಮ, ಕಾರಣವೇನೆಂದು ಹೇಳಮ್ಮ. ನಿನ್ನ ಮನವನ್ನು ನೋಡಿದ ಘಾತಕನು ಯಾರಾದರೇನು, ಅವನೇ ನೀಂದ್ರನಾಗಿರಲಿ, ಚಂದ್ರನಾಗಿರಲಿ, ಅಮಿತ ಪೂರ್ಣ ಬ್ರಹ್ಮಾಂಡ ನಾಯಕನಾಗಿರಲಿ, ನನ್ನ ಮಾತೆಯ ಮನವನ್ನು ನೋಡಿದ ಘಾತಕನನ್ನು ಎಳೆತಂದು ಸಿದ್ಧವಾಗಿ ಸಾಯಿಸಿಬಿಡ್ತೇನೆ. ಹೇಳಮ್ಮ, ಹೇಳು. ಆಗ ಈಕೆ ಹೇಳ್ತಾಳೆ, ಕಂದ, ನಾನು ನಿನ್ನ ಅಭ್ಯುದಯವನ್ನು ಕೋರಿ ಸಮುದ್ರ ತೀರದಲ್ಲಿ ತಪವನ್ನು ಆಚರಿಸುತ್ತಿದ್ದರೆ ದೊಡ್ಡದಾದ ಅಲೆಯೊಂದು ಬಂದು ಎಲ್ಲವನ್ನು ಕೊಚ್ಚಿ ಹೋಯಿತು ಕಂದ. ಏನು, ಆ ಸಮುದ್ರ ರಾಜನಿಗೆ ಅಷ್ಟು ಸೊಕ್ಕೆ? ನನ್ನ ತಾಯಿ ಮಾಡುತ್ತಿದ್ದ ಪೂಜೆಯನ್ನು ಭಂಗಗೊಳಿಸಿದ್ದೇನೆ. ಇದು ಈಗಲೇ ಹೊರಟ ಆ ಸಮುದ್ರ ರಾಜನಿಲ್ಲ ಎನಿಸಿಬಿಟ್ಟೇನೆ. ಆಗ ಒಂದೆರಡು ಹೆಜ್ಜೆಯನ್ನ ಇಟ್ಟು, ಅಮ್ಮ, ಹಿಂತಿರುಗಿ. ಅಮ್ಮ, ಏನು, ನೀನು ಸಮುದ್ರ ತೀರದಲ್ಲಿ ತಪವನ್ನು ಆಚರಿಸುತ್ತಿದ್ದೀಯ? ಯಾವ ಲಿಂಗವಮ್ಮ ಅದು? ಅಯ್ಯ ರಾವಣೇಶ್ವರ, ಅದು ಮರಳಿನ ಲಿಂಗ. ಅಮ್ಮ, ಇಷ್ಟೊಂದು ವೈಭವಭೇದವಾಗಿ ಬಾಳುವ ನನ್ನ ತಾಯಿ ನೀನು ಮರಳಿನ ಲಿಂಗದ ಪೂಜೆಯನ್ನು ಮಾಡಿದ್ಯಾ? ನಮಗಿಲ್ಲಿ ಏನು ಕೊರತೆ ಇದೆ ಮಾತಾ? ಇಲ್ಲಿ ಗಾಳಿ ಬೀಸುವವನೇ ವಾಯುದೇವ, ಬೇಕೆಂದಾಗ ಹಣವನ್ನು ಕೊಡುವವನು ಕುಬೇರ, ಅಗ್ನಿಯನ್ನು ಉರಿಸುವವನೇ ಯಜ್ಞೇಶ್ವರ, ಪಂಚಾಂಗವನ್ನು ಹೇಳುವವನೇ ಬ್ರಹ್ಮ, ನವಗ್ರಹಗಳೇ ಈ ನಿನ್ನ ಮಗನಾದ ರಾವಣನ ಸಿಂಹಾಸನಕ್ಕೆ ಹೋಗುವ ಮೆಟ್ಲುಗಳು. ಅಮ್ಮ, ಇಷ್ಟೊಂದು ವೈಭವೋಪೇತವಾಗಿ ಬಾಳುವ ನಾವು, ಆದರೆ ನೀನು ಮರಲಿಂಗದ ಪೂಜೆಯನ್ನು ಮಾಡಿದ್ಯಾ? ಅಮ್ಮ, ಅದಕ್ಕಾಗಿ ಕೊಚ್ಚಿ ಹೋದ. ಅಮ್ಮ, ನೀನು ನನಗೊಂದು ವಿಚಾರವನ್ನು ಹೇಳಮ್ಮ. ನೀನು ಪೂಜೆಯನ್ನೇ ಮಾಡುತ್ತೀಯ ಆದರೆ ಹೇಳು, ನಾನು ನಿನಗೆ ಲಿಂಗವನ್ನು ತಂದು ಕೊಡ್ತೀನಿ. ಯಾವ ಲಿಂಗವನ್ನು ತಂದು ಕೊಡೋದು ಮಗನೇ? ತರುವಿನ ಆತ್ಮಲಿಂಗ, ಮಾತಾ ತರುವಿನ ಆತ್ಮಲಿಂಗ. ತರುವಿನ ಆತ್ಮಲಿಂಗ, ಮಾತಾ ತರುವಿನ ಆತ್ಮಲಿಂಗ. ಹರನು ಬರಬಲು ಬಡದುದರ ಎಳಗೆ ತರುವಿನ ಆತ್ಮಲಿಂಗ. ಹರನು ಬರಬಲು ಬಡದುದರ ಎಳಗೆ ತರುವಿನ ಆತ್ಮಲಿಂಗ. ಮಾತಾ ತರುವಿನ ಆತ್ಮಲಿಂಗ, ಮಾತಾ ತರುವಿನ ಲಿಂಗ. ಈ ಒಂದು ಕಥೆಯಲ್ಲಿ ತಾಯಿ ಮಗನ ಒಂದು ಮಮತೆಯ ಜೊತೆಗೆ ಭಕ್ತಿಯನ್ನ ಕಾಣಬಹುದಾಗಿದೆ. ಈಗೊಂದು ವಿರಾಮವನ್ನು ತಗೊಳ್ಳೋಣ. ವಿರಾಮದ ನಂತರ ಜೈ ಗಣೇಶ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಜೈ ಗಣೇಶ, ಜೈ ಗಣೇಶ, ಜೈ ಗಣೇಶ ಪಾಹಿ.